ಖಾಸಗಿ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಹುದ್ದೆ ಮೀಸಲಾತಿ ಸಂಬಂಧಪಟ್ಟಂತೆ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಸಿ ಮತ್ತು ಡಿ ಗ್ರೂಪ್ನಲ್ಲಿ 100% ಮತ್ತು ಮ್ಯಾನೇಜ್ಮೆಂಟ್ ಇದರಲ್ಲಿ 50% ಈ ರೀತಿ ತೆಗೆದುಕೊಂಡಿತ್ತು. ಆದರೆ ಖಾಸಗಿ ಕಂಪನಿಗಳು ಒಂದಷ್ಟು ಇದಕ್ಕೆ ಅಪಸ್ವರವನ್ನು ತೆಗೆದುಕೊಂಡಿರೋದು. ಇದು ಫಿಸಿಬಿಲಿಟಿ ಇದೆಯಾ ಅನ್ನೋ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಈ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಅದು ಬಹಳ ಪ್ರಮುಖವಾಗಿ IT-BT ಕಂಪನಿಗಳಿಗೆ ಚರ್ಚೆ ಶುರುವಾಗಿರೋದು. IT-BT ಸಚಿವರಾದಂಥ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಒಂದು ನಿರ್ಧಾರ ಕನ್ನಡಿಗರಿಗೆ ಮೀಸಲಾತಿ ಸಂಬಂಧಪಟ್ಟಂತೆ ಅದು ಒಂದು ಕಡೆ ಖುಷಿ ಪಡೋ ವಿಚಾರ ನಿರ್ಧಾರ. ಆದರೆ ಟೆಕ್ನಿಕಲ್ ಆಗಿ ಇದು ಸಾಧ್ಯ ಆಗುತ್ತಾ ತರ್ತಾರ IT-BT ಕಂಪ್ನಿಗಳವರು ಅನ್ನುವಂಥದ್ದು? ನೋಡಿ, ತಾವು ಹೇಳಿದ್ದು ನಿಜ. ನಮ್ಮ ಜನರಿಗೆ ನಾವು ರಕ್ಷಣೆ ನೀಡೋದು, ಸಂರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಮುಂಚೆಯಿಂದನೂ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ನಮ್ಮ ರಾಜ್ಯದ ಮಾನವ ಸಂಪನ್ಮೂಲ ಏನಿದೆ ಇದು ಇಡೀ ವಿಶ್ವದಲ್ಲೇ ಪ್ರಖ್ಯಾತ ಆಗಿದೆ. ನೀವು ಅಮೇರಿಕಾ ಇರ್ಬೋದು, ಯುರೋಪ್ ಇರ್ಬೋದು, ಮಿಡ್ಲ್ ಈಸ್ಟ್ ಇರ್ಬೋದು, ಮತ್ತು ಏಷ್ಯಾ ಪ್ರಾಂತ್ಯದಲ್ಲಿರ್ಬೋದು, ಭಾಳಷ್ಟು ನಮ್ಮ ಕನ್ನಡಿಗರು ಎಲ್ಲ ಕಡೆಯೂ ಇದ್ದಾರೆ. ಬೇರೆ ಬೇರೆ ಹುದ್ದೆಗಳಲ್ಲಿ ಇಂಜಿನಿಯರ್ಸಿಂದ ಹಿಡ್ಕೊಂಡು ಇವತ್ತು MDಗಳು, CEO ಕೂಡ ಇದ್ದಾರೆ. ನಮ್ಮ ಸರ್ಕಾರದ ಪ್ರಯತ್ನ ಏನು, ಒಂದು ಪ್ರಾಮಾಣಿಕತೆಯಿಂದ ನಾವು ಈ ಒಂದು ನಮ್ಮ ಜನರಿಗೆ ಸಂರಕ್ಷಣೆ ಮಾಡೋದು. ಜೊತೆಗೆ ನಾವು ಇದನ್ನು ಕೂಡ ಆಲೋಚನೆ ಮಾಡಬೇಕಾಗತ್ತೆ, ಬಂಡವಾಳ ಹೇಗೆ ತರಬೇಕಾಗ್ತದೆ ಇದರಿಂದ. ಯಾಕಂದರೆ ಬಂಡವಾಳ ಬಂದಿಲ್ಲ ಅಂದರೆ ಉದ್ಯೋಗ ಸೃಷ್ಟಿಯಾಗಿಲ್ಲ. ಉದ್ಯೋಗ ಸೃಷ್ಟಿಯಾಗಿಲ್ಲ ಅಂದರೆ ಮೀಸಲಾತಿ ನೀವು ಎಷ್ಟು ಕೊಟ್ಟರು ಅದು ಉಪಯುಕ್ತ ಆಗೋದಿಲ್ಲ. ಸೊ ನೀವು ಹೇಳ್ದಂಗೆ ಫೀಸಿಬಿಲಿಟಿ ಏನು ತಾವು ಕೇಳ್ತಾ ಇದ್ದೀರಾ, C&Dನಲ್ಲಿ ನನಗೇನು ಅಷ್ಟೇನು ತೊಂದರೆ ಅನಿಸ್ತಾ ಇಲ್ಲ. ಬಟ್ ಮೇಲೆ ಹೋಗ್ತಾ ಅವರ ಉದ್ಯಮಶೀಲತೆಯನ್ನು ನಾವು ಹೆಚ್ಚಿಸಬೇಕಾಗ್ತದೆ. ಅದಕ್ಕೋಸ್ಕರನೇ ನಾವು ಬೇರೆ ಬೇರೆ ಯೋಜನೆಗಳನ್ನು IT ಡಿಪಾರ್ಟ್ಮೆಂಟಿಂದ, ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿಂದ, ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಂದ ಸೇರಿ ಒಂದು ಸ್ಕಿಲ್ ಕೌನ್ಸಿಲ್ ಮಾಡ್ಕೊಂಡಿದ್ದೀವಿ. ಸೊ ಉದ್ಯಮಶೀಲತೆ ಹೆಚ್ಚಿಸ್ಬಿಟ್ಟು ನಾವು ಮಾಡಬೇಕಾಗ್ತದೆ. ಬಟ್ ಮೋರ್ ಇಂಪಾರ್ಟೆಂಟ್ಲಿ ನಾವು ಇದು ಲೇಬರ್ ಡಿಪಾರ್ಟ್ಮೆಂಟಾದ ಪ್ರಸ್ತಾವನೆ ಅಷ್ಟೆ. ಇದು ರೂಲ್ಸ್ ಬರಬೇಕಿನ್ನು. ರೂಲ್ಸ್ ಬರೋದಕ್ಕಿಂತ ಮುಂಚೆ ಅವರು ನಮ್ಮ ಡಿಪಾರ್ಟ್ಮೆಂಟ್ ಇರ್ಬೋದು, ನಿಮ್ಮ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ಇಂಡಸ್ಟ್ರಿ ಲೀಡರ್ಸ್ ಇರ್ಬೋದು, ಇಂಡಸ್ಟ್ರಿ ಕನ್ಸಾರ್ಷಿಯಮ್ಸ್ ಏನಿರ್ತದೆ, ಬೇರೆ ಬೇರೆ ಅಸೋಸಿಯೇಷನ್ಸ್ ಏನಿರ್ತದೆ, ಅವ್ರ ಜೊತೆನೂ ಚರ್ಚೆ ಮಾಡಬೇಕಾಗತ್ತೆ. ಯಾಕಂದರೆ ಕೊನೆಯದಾಗಿ ಅವ್ರು ತಾನೇ ಬಂಡವಾಳ ಹಾಕೋರು. ಅವ್ರು ಬಂಡವಾಳ ಹಾಕಿದಾಗ ನಾವು ಅವ್ರ ಬಂಡವಾಳ ಯಾಕೆ ಹಾಕ್ತಾಯಿದ್ದಾರೆ, ನಮ್ಮ ಮಾನವ ಸಂಪನ್ಮೂಲ ನೋಡಿ. ಇನ್ನು ನಮ್ಮ ಮಾನವ ಸಂಪನ್ಮೂಲನ ಇನ್ನೂ ಹೆಚ್ಚು ನಾವು ಸ್ಕಿಲ್ಡ್ ಮಾಡಿ, ರೀಸ್ಕಿಲ್ ಮಾಡಿ, ಅಪ್ಸ್ಕಿಲ್ ಮಾಡಿ ಆ ಅವಕಾಶವನ್ನು ಕಲ್ಪಿಸ್ಕೊಡ್ಲಿಕ್ಕೆ ಆಗ್ತಾಯಿದ್ರೆ ಒಂದು ಪ್ರಯತ್ನ ನಾವು ಮಾಡಬೇಕು ಅಂತ ಅಷ್ಟೇ ಸರ್ಕಾರದ ಉದ್ದೇಶ. ಬೇರೆ ಕಡೆ ಕೂಡ ನೀವು ಬಂಡವಾಳ ಹೂಡಿಕೆ ಸಂಬಂಧಪಟ್ಟಂತೆ ಕೂಡ ಹೊರ ದೇಶಗಳಲ್ಲೂ ಕೂಡ ನೀವು ಏನು ಆ ಒಂದು ಇನ್ವೆಸ್ಟ್ಮೆಂಟ್ ಸಂಬಂಧಪಟ್ಟ ಸಭೆಗಳನ್ನ ಮಾಡಿರುವಂಥದ್ದು, ಎಲ್ಲ ಕೂಡ ಚರ್ಚೆ ಮಾಡಿರುವಂಥದ್ದು. ಈ ರೀತಿ ನೀತಿ ನಿರ್ಧಾರ ಒಂದು ಕಡೆ ಕನ್ನಡಿಗರಿಗೆ ಅನುಕೂಲ ಆಗಲೇಬೇಕು, ಖಂಡಿತವಾಗ್ಲೂ ಕೂಡ ನೀತಿ. ಆದರೆ ಈ ರೀತಿಯನ್ನು IT-BT ಕಂಪ್ನಿಗಳು ಸಾಕಷ್ಟು ಕೂಡ ಚರ್ಚೆ, ಯಾಕಂದ್ರೆ ಮೋಹನ್ ದಾಸ್ ಪೈ ಮತ್ತು ಕಿರಣ್ ಮಜುಮ್ದಾರ್ ಶರ್ಕಾ ಕೂಡ ಇದಕ್ಕೆ ಅಪೋಸ್ ಮಾಡಿರುವಂಥದ್ದು. ಸೊ ಈ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಬಂಡವಾಳ ಹೂಡಿಕೆಗೆ ಹಿನ್ನಡೆ ಆಗುತ್ತೆ ಅನ್ನೋ ಒಂದು ಆತಂಕ ಏನಾದರೂ ಕೂಡ ಇದೆಯಾ ಅಂತ? ನೋಡಿ, ಯಾವುದೇ ನೀತಿ ತಂದಾಗ ಪರ ವಿರೋಧ ಇರೋದು ಸಹಜ, ಇರಲೂಬೇಕು, ಇಲ್ಲ ಅಂತಿಲ್ಲ. ನಾವೇ ಸರಿ ಅಂತಲೂ ನಾವು ಹೇಳ್ತಾ ಇಲ್ಲ. ಆದರೆ ಮೋಹನ್ ದಾಸ್ ಪೈ ಅವರು ಇರ್ಬೋದು, ಕಿರಣ್ ಮಜುಮ್ದಾರ್ ಅವರು ಇರ್ಬೋದು, ಅಥವಾ ಬೇರೆ ಬೇರೆ ದಿಗ್ಗಜರಿರ್ಬೋದು, ಇವರೆಲ್ಲರಿಗೂ ಕೇಳೇ ನಾವು ಎಲ್ಲ ನೀತಿಗಳನ್ನು ನಾವು ಮಾಡಿರೋದು. ಇವತ್ತು ನಮ್ಮ IT ಪಾಲಿಸಿ, ಇಂಡಸ್ಟ್ರಿ ಲೆಡ್ ಪಾಲಿಸಿ ಇದೆ, ಬಯೋಟೆಕ್ ಪಾಲಿಸಿ, ಇಂಡಸ್ಟ್ರಿ ಲೆಡ್ ಪಾಲಿಸಿ ಇದೆ, ಆ್ಯನಿಮೇಷನ್ ಪಾಲಿಸಿ, ಇಂಡಸ್ಟ್ರಿ ಲೆಡ್ ಪಾಲಿಸಿ ಇದೆ, ಏರೋಸ್ಪೇಸು, ಡಿಫೆನ್ಸು, ಇಂಜಿನಿಯರಿಂಗ್ ಆ್ಯಂಡ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು, ಇವೆಲ್ಲ ನೀತಿಗಳನ್ನು ನಾವು ಸರ್ಕಾರದವರು, ಖಾಸಗಿ ವಲಯದವರು ಮತ್ತು ಇಂಡಸ್ಟ್ರಿ ಬಾಡೀಸನ್ನು ನಾವು ಇಟ್ಕೊಂಡೇ ನಾವು ಮಾಡಿರೋದು. ಇದನ್ನು ಕೂಡ ಹಾಗೆ ಮಾಡ್ತೀವಿ. ಆದರೆ ನಮ್ಮ ಇಂಟೆನ್ಷನ್ ಏನಿದೆ ಅಂದರೆ, ಹೌದು ಹೆಚ್ಚು ನಮ್ಮ ಜನರಿಗೆ ಅನುಕೂಲ ಆಗಬೇಕು ಅಂದ್ಬಿಟ್ಟು ಇಂಟೆನ್ಷನ್ ಇದೆ. ಅದಕ್ಕೆ ತಕ್ಕಂಗೆ ನಾವು ಬೇರೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕಾ, ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಕ್ರಿಯೇಟ್ ಮಾಡಬೇಕಾ, ಅಥವಾ ಇದನ್ನು ಇಲ್ಲ ಸ್ವಲ್ಪ ಕಮ್ಮಿ ಮಾಡಬೇಕಾ, ಜಾಸ್ತಿ ಮಾಡಬೇಕಾ, ಅದೆಲ್ಲನೂ ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಇವತ್ತು ಕರ್ನಾಟಕವನ್ನು ಈ ಮಟ್ಟಕ್ಕೆ ಬೆಳೆದಿದೆ ಅಂದರೆ ನಾವು ಇಡೀ ವಿಶ್ವದಲ್ಲಿ 4th ಲಾರ್ಜೆಸ್ಟ್ ಟೆಕ್ನಾಲಜಿ ಕ್ಲಸ್ಟರ್ ಸರ್. ಹಾಗೆ ಬಂದಿಲ್ಲ ನಾವು. ಈ 30 ವರ್ಷದ ಕಷ್ಟಪಟ್ಟು ನಾವು ಬಂದಿದ್ದೀವಿ. ಇನ್ನು ನಾವು ನಂಬರ್ 1 ಆಗಬೇಕು ಅಂದರೆ ನಾವು ಎಲ್ಲ ರೀತಿಯಾದಂಥ ಫ್ಲೆಕ್ಸಿಬಿಲಿಟಿ ಇಟ್ಕೋಬೇಕು. ಇನ್ಕ್ಲೂಡಿಂಗ್ ನಮ್ಮವರಿಗೆ ಆದ್ಯತೆ ಕೊಡೋದು, ಇನ್ಕ್ಲೂಡಿಂಗ್ ನಮ್ಮವರಿಗೆ ಉದ್ಯಮಶೀಲತೆ ಕೊಡೋದು, ಇನ್ಸೆಂಟಿವ್ಸ್ ಕೊಡೋದು, ಸಬ್ಸಿಡಿ ಕೊಡೋದು. ನಾವು ಅಪ್ಸ್ಕಿಲ್ಲಿಂಗ್ ಮಾಡ್ಕೊಂಡಿಲ್ಲ, ರೀಸ್ಕಿಲ್ಲಿಂಗ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಮಾನವ ಸಂಪನ್ಮೂಲಕ್ಕೆ ಉದ್ಯೋಗ ಸಿಗೋದಿಲ್ಲ. ಆಮೇಲೆ ನಮ್ಮ ಮಾನವ ಸಂಪನ್ಮೂಲ ನೋಡಿಬಿಟ್ಟೆ ತಾನೇ ಇವತ್ತು ಬಂಡವಾಳ ಬರ್ತಾ ಇರೋದು. ಸೊ ಕನ್ನಡಿಗರೇ ಹೆಚ್ಚು ಉದ್ಯಮಶೀಲತೆ ಹೇಗೆ ಮಾಡಬೇಕಂತನೂ ಆದ್ಯತೆ ಇದೆ ನಮ್ಮದು.
ನಾವು ಬರೀ ಏನು ರಿಸರ್ವೇಷನ್ ತರ್ತಾ ಇದ್ದೀವಿ, ಪಾಲಿಸಿ ತರ್ತಾ ಇದ್ದೀನಿ ಅಂದ ತಕ್ಷಣ ಇನ್ವೆಸ್ಟ್ಮೆಂಟ್ ಬರೋಲ್ಲ. ನೀವು ಹೇಳಿದ್ದು 100% ಒಪ್ಕೋತೀನಿ. ಆದರೆ ಎಲ್ಲ ದಿಗ್ಗಜರಿಗೂ ಕೂಡ ಕನ್ಸಲ್ಟ್ ಮಾಡಿ ನಾವು ಮಾಡೋಣ. ರೂಲ್ಸ್ ಫ್ರೇಮ್ ಆಗ್ಲಿಕ್ಕೆ ಟೈಮ್ ಆಗುತ್ತಲ್ಲ, ವಿ ವಿಲ್ ಸಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.